ಬೇಲೂರು ತಾಲೂಕು ಹಂಗೇಹಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. ಸ್ವತಂತ್ರ ಪೂರ್ವದಿಂದಲೂ ಈ ಗ್ರಾಮದಲ್ಲಿ ಅಕ್ಕಿ ಪಿಕ್ಕಿ ಮತ್ತೆ ಶಿಳ್ಳೆ ಖಾತೆ ಸಮುದಾಯದವರು ಇರುವಂಥದ್ದು. ಆದ್ರೆ ಈವರೆಗೂ ಕೂಡ ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡ್ತಾರೆ. ಒಂದೆಡೆ ಹಕ್ಕುಪತ್ರ ಇಲ್ಲ, ಇನ್ನೊಂದೆಡೆ ಭೂಮಿಗೆ ಹಂಗಾಮಿ ಸಾಗುವಳಿ ಪತ್ರ ಕೊಟ್ಟರು ಕೂಡ ಕಾಯಂ ಸಾಗುವಳಿ ಪತ್ರ ಕೊಟ್ಟಿಲ್ಲ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾರಂಥದ್ದು. ಈಗ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಸ್ವತಂತ್ರ ಪೂರ್ವದಿಂದ ಬಂದು ನೀವು ಇಲ್ಲಿ ಅಕ್ಕಿ ಪಿಕ್ಕಿ ಸಮುದಾಯ ಮತ್ತೆ ಶಿಳ್ಳಿ ಖಾತೆ ಸಮುದಾಯದವರು ಇದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಹಕ್ಕುಪತ್ರ ಕೊಟ್ಟಿಲ್ಲ ನಿಮಗೆ, ಮತ್ತೆ ಕಾಯಂ ಸಾಗುವಳಿ ಪತ್ರನೂ ಕೊಟ್ಟಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೆ ಸಾಕಷ್ಟು ಜನ ಇದನ್ನ ಹೇಳ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನೆಲ್ಲ ಸಮಸ್ಯೆಗಳಿದೆ ಗ್ರಾಮಕ್ಕೆ? ಸರ್, ಟಿ ವಿ ಮಾಧ್ಯಮಕ್ಕೆ ಸರ್ ಧನ್ಯವಾದ ಕೇಳ್ತೀನಿ. ನಾವು ಸ್ವತಂತ್ರದಿಂದ ಸರ್ ನಾವು ಬಂದು 75 ವರ್ಷದಿಂದ ನಾವು ಗ್ರಾಮ ಠಾಣೆ ಆಗಿಲ್ಲ. ಊರು ಕಟ್ಟಿದ್ದೀನಿ, ಮನೆ ಕಟ್ಟಿದ್ದೀನಿ. ಈಗ ತನಕ ನಾವು ಸರ್ಕಾರ ಬೇಡಿ ಮಾಡ್ತಿರೋದು ಅಂದರೆ ನಮಗೆ ಗ್ರಾಮ ಠಾಣೆ ಆಗಬೇಕು. ಫಸ್ಟು ಹಕ್ಕುಪತ್ರ ಸಿಗಬೇಕು, ನಮ್ಗೆ ಹಕ್ಕು ಸಿಗಬೇಕು ಸರ್. ಸರ್ಕಾರ ಯಾಕೆ ಗಮನ ತೊಗೊಳ್ತಿಲ್ಲ ಸರ್? ನಾವು ಎಷ್ಟು ನಾವು ಸರ್ಕಾರ ಮುಂದೆ ಕೇಳಿದ್ರೇನು ಅರ್ಥ ಮಾಡ್ತಿಲ್ಲ. ಪಂಚಾಯತಿ ಹೋಗಿ ಕೇಳಿದ್ರೆ ಒಂದು 700 ಚಿಲ್ಲರೆ ಮನೆ ಇರೋದು, ಅಕ್ಕಿ ಪಿಕ್ಕೋ ಸಮುದಾಯ ಇರೋದು ಟೋಟಲ್ 2000 ಚಿಲ್ಲರೆ ಓಟ್ ಇರೋದು ಸರ್. ಓಟ್ ಸಮಯ ಓಟ್ ಟೈಮ್ದಲ್ಲಿ ಬಂದರೆ ಓಟ್ ಇಸ್ಕೊಳ್ತಾರೆ. ಕೆಲಸ ಕೇಳಿದ್ರೆ ಒಂದು ಕೆಲಸನೂ ಪಾಯಿಂಟು ಮಾಡ್ಕೊಡ್ತಿಲ್ಲ ಸರ್ ನಮಗೆ. ನಾವು ಹೋಗಿ ಎಲ್ಲ ಮಿನಿಸ್ಟರ್ ಜೊತೆ ಮಾತಾಡಿದ್ರೂ, ಕೃಷ್ಣ ಬೈರೇಗೌಡ ಜೊತೆ ಮಾತಾಡಿದ್ರೂ ಮಾಡ್ತೀನಿಯಪ್ಪ, ಅದು ಏನೈತೆ ಅದು ಸ್ವಲ್ಪ ತನಿಖೆ ಮಾಡಿ ಅದು ಮಾಡ್ತೀನಿ ಅಂತ ಈಗ ತನಕನೂ ಕೃಷ್ಣ ಬೈರೇಗೌಡ ಕೇಳ್ತಾರೆ. MLA ಜೊತೆ ಮಾತಾಡಿದ್ರು ಇದೇ ಥರ ಕೇಳ್ತಾರೆ. ಗ್ರಾಮ ಪಂಚಾಯತಿಗೆಲ್ಲ PDO ಸೆಕ್ರೆಟರಿ ಎಲ್ಲ ಮಾತಾಡಿದ್ರು ಇದೇ ಥರ ಕೇಳ್ತಾರೆ. ತಹಶೀಲ್ದಾರ್ ಮುಂದೆ ಹೋಗಿದ್ರು ಇದೇ ಥರ ಕೇಳ್ತಾರೆ ಸರ್. ನಮಗೆ ಸ್ವಾತಂತ್ರ್ಯ ಆಗಿ 72ನೇ ಇಸ್ವಿದಲ್ಲಿ ಸರ್ ನಮಗೆ ಪಾಣಿ ಕೊಟ್ಟಿದ್ದಾರೆ, ಮುಟೇಶನ್ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ಏನಂದರೆ ಎಲ್ಲ ದಾಖಲೆ ಕೊಟ್ಟಿದ್ದಾರೆ ಸರ್. ಕಾಯಂ ಶಾಗಳು ಕೊಡಬೇಕು ನಮಗೆ. ಈಗ ನೀವು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಏನೆಲ್ಲ ಸಮಸ್ಯೆ ಈ ಗ್ರಾಮದಲ್ಲಿ? ಸಾಕಷ್ಟು ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆ ಸೇರಿದ ಸಾಕಷ್ಟು ಸಮಸ್ಯೆಗಳಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ, ಶಾಸಕರ ಗಮನಕ್ಕೆ ತಂದಿದ್ದೀರಾ ಇಲ್ವಾ? ಸರ್, ಮೊದಲನೇದಾಗಿ ಇದು ಸೇರಿ ಒಂದು 15ರಿಂದ 20 ವರ್ಷದಿಂದ ಸತತ ಹೋರಾಟದಲ್ಲಿ ನಿರತರಾಗಿದ್ದೀವಿ. ನಮ್ಮ ಸಮುದಾಯದ ಎಲ್ಲ ಕಿರಿಯರಿಂದ ಹಿಡಿದು ಯುವಕರಿಂದ ಹಿಡಿದು ಹಿರಿಯರವರೆಗೂ ಕೂಡ ಹೋರಾಟದ ಹಿನ್ನೆಲೆಯಲ್ಲೇ ಬರ್ತಾ ಇದ್ದೇವೆ. ನ್ಯಾಯ ಪಡೀಲಿಕ್ಕೆ ನಮ್ಮ ಕೈಲಿ ಸಾಧ್ಯವಾಗ್ತಾ ಇಲ್ಲ. ಕಾರಣ ಇಷ್ಟೇ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಗ್ರಾಮ ನಿರ್ಮಾಣ ಆಗಿದ್ದು ರೂಪ್ಲಾ ನಾಯಕ್ DC ಅವರ ಕಾಲದಲ್ಲಿ 1960-61ರಲ್ಲಿ ನಿರ್ಮಾಣವಾದ ಗ್ರಾಮ. ಈವರೆಗೂ ಕೂಡ ಇದು ದಾಖಲೆ ಗ್ರಾಮ, ಸರ್ಕಾರಿ ಏನು ಕಂದಾಯ ಗ್ರಾಮ ಅನ್ನುವಂಥದ್ದನ್ನು ನಾವು ರೂಢಿಸ್ಕೊಳ್ಳಿಕ್ಕಾಗಿಲ್ಲ. ಸರ್ಕಾರ ಮಾಡಿಕೊಟ್ಟಿಲ್ಲ, ವಂಚಿತರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಹಕ್ಕುಪತ್ರ ಇಲ್ಲದೆ ಇರೋದ್ರಿಂದ ಈ ಸೊತ್ತುಗಳಾಗಲ್ಲ. ಈ ಸೊತ್ತಾಗಲಿಲ್ಲ ಅಂತ ಹೇಳಿದರೆ ಮುಂದರದಂಥ ಒಂದು ಕಾಮಗಾರಿಗಳಿಗೆ ನಮಗೆ ಅಡೆತಡೆ ಉಂಟಾಗುವಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ. 25 ಜನಕ್ಕೆ 50 ಎಕರೆ ಭೂಮಿ ಸರ್ಕಾರದಿಂದ ಮಂಜೂರಾಗಿದೆ. ಆಮೇಲೆ ಏನಂದ್ರೆ ಹಂಗಾಮಿ ಸಾಗುವಳಿ ಪತ್ರ ಕೊಟ್ಟಿದ್ದಾರೆ, ಮತ್ತೆ ತಮ್ಮ ಹೆಸರು ಪಹಣಿ ಕೂಡ ಇದೆ. ಆದ್ರೆ ಈವರೆಗೂ ಕಾಯಂ ಸಾಗುವಳಿ ಪತ್ರ ಸರ್ಕಾರದಿಂದ ಕೊಟ್ಟಿಲ್ಲ. ಸರ್, ಇದು ಬಂದು ಏನಾಗಿದೆ ಅಂತ ಹೇಳಿದರೆ, 1960-61ರಲ್ಲಿ ಬೆಳ್ತಲ್ಲೂರಲ್ಲಿ ಮಂಜೂರಾದಂಥ ಜಾಗ ಅದು ಒಂದು 18 ಜನಕ್ಕೆ ಮಂಜೂರಾಗಿತ್ತು. 32 ಎಕರೆ ಜಾಗ ಅದು ಮಂಜೂರಾಗಿದ್ದು ಒಂದೇ ವರ್ಷದಲ್ಲಿ. ಅದನ್ನು ದುರಸ್ತಿ ಮಾಡಿ ಅವರು ಸಪ್ರೇಟ್ ಸರ್ವೆ ನಂಬರೇ ಬರೋ ಥರದಲ್ಲಿ ಮಾಡಿದರು ಅಂದಿನ ಕಾಲದಲ್ಲಿ. ಅದರಿಂದ ಈ ಮುಂದರದ ಭಾಗವಾಗಿ ಏನಾಯಿತು, 71-72ರಲ್ಲಿ ಮಂಜೂರಾತಿ ಆದಂಥ ಮಾದೇಹಳ್ಳಿ ಗೋಮಾಳದ ಭೂಮಿ ಇದೆಯಲ್ಲ, 22 ಸರ್ವೆ ನಂಬರ್, 23, 24, 25ನೇ ಸರ್ವೆ ನಂಬರ್ಗಳ ಪೈಕಿ 25 ಜನ ಫಲಾನುಭವಿಗಳಿಗೆ ಮಂಜೂರಾತಿ ಮಾಡಿದ್ದಾರೆ ಸರ್. ಆ ದರಖಾಸ್ತು ಮಂಜೂರಾತಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ತಾತ್ಕಾಲಿಕ ಸಾಗುವಳಿ, ಹಂಗಾಮಿ ಅಂತ ಕರಿತಿರಲ್ಲ, ಆ ಸಾಗುವಳಿನ ನೀಡಿದ್ದಾರೆ. ಆ ಆಧಾರದಲ್ಲಿ ಏನಂತ ಹೇಳಿದರೆ, ಸತತವಾಗಿ ನಮ್ಮ ಸಮುದಾಯದ ಒಂದು ಗೋಳಾಟವನ್ನು ನೋಡಿ ಮುಟೇಶನ್ನು ಮತ್ತು ಪಹಣಿ ಮತ್ತು ಇನ್ನುಳಿದಂಥ ದಾಖಲಾತಿಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಆದರೆ ಇವತ್ತಿನ ನೋವುಂಟು ಏನಾಗಿದೆ ಅಂತ ಹೇಳಿದರೆ, NH 373 ಬಂದಿದ್ದರಿಂದ, ಎತ್ತಿನ ಹೊಳೆ ಬಂದಿದ್ದರಿಂದ, ಈಗ ನಾಲೆಗಳೆಲ್ಲ ಹರಿದು ಹೋಗಿದ್ದರಿಂದ ಅದರಲ್ಲಿ ಭೂಮಿ ಎಲ್ಲ ನಷ್ಟವಾಗಿದೆ. ನಮ್ಮಗಳ ಭೂಮಿ, ಆ ಭೂಮಿಗೆ ಪರಿಹಾರ ಪಡೀಲಿಕ್ಕೆ ಅಂತ ಹೇಳಿ ನಾವು ಹೋರಾಟ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದರೆ, ನಿಮ್ಮ ಕಾಯಂ ಸಾಗುವಳಿಯಲ್ಲಿ ಮೂಲ ದಾಖಲಾತಿಯಲ್ಲಿ ಮೂಲ ಮಂಜೂರಾತಿಯಲ್ಲಿ ಅಂತ ಕೇಳುವಂಥದ್ದು. ಸರ್, ಮೂಲ ಮಂಜೂರಾತಿ ಮಾಡಬೇಕಾದವರು 60-61ರಲ್ಲಿ ಆದದ್ದನ್ನು ಪೋಡಿ ಮಾಡಿದ್ದೀರಿ, ಕಾಯಂ ಸಾಗುವಳಿ ಕೊಟ್ಟಿದ್ದೀರಿ. 80-82ರಲ್ಲಿ ಮಂಜೂರಾತಿ ಆದಂಥ ಬಸವಾಪುರ ಪ್ಲಾಟಲ್ಲೂ ಕೂಡ ನೀವು ಕಾಯಂ ಸಾಗುವಳಿ ನೀಡಿದ್ದೀರಿ, ಅದನ್ನು ಕೂಡ ಪೋಡಿ ಮಾಡಿದ್ದೀರಿ, ದುರಸ್ತಿ ಆಗಿದೆ. ಸರ್, ಇದು 71-72ರಲ್ಲಿ ಮಂಜೂರಾಗಿದ್ದು ಈ ಮಾದೇಹಳ್ಳಿ ಗೋಮಾಳದ ಭೂಮಿ ಇದೆಯಲ್ಲ, 25 ಜನಕ್ಕೆ 50 ಎಕರೆ ಜಾಗ ಮಂಜೂರಾಗಿದೆಯಲ್ಲ, 52 ವರ್ಷ ಆದರೂ ಕೂಡ ಆ ಒಂದು ನೆಲೆಗಟ್ಟಿಗೆ ಕಾಯಂ ಸಾಗುವಳಿ ಪಡ್ಕೊಳ್ಳೋದಾಗಿರಲಿ, ದುರಸ್ತಿ ಮಾಡಿಸ್ಕೊಳ್ಳೋದಾಗಿರಲಿ, ಅವರ ಒಂದು ಹದ್ದುಬಸ್ತನ್ನು ಬಿಗಿ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಈವರೆಗೂ ನಿರ್ಮಾಣ ಮಾಡಿಲ್ಲ. ಇದಕ್ಕೆಲ್ಲ ಕಾರಣ ಜಿಲ್ಲಾಡಳಿತ, ತಾಲೂಕು ಆಡಳಿತ ಅಂತಲೇ ನಾವು ಹೇಳಬೇಕು. ಈಗ ಮುಂದಿನ ದಿನಗಳಲ್ಲಿ ಈಗೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟ ಯಾವ ರೀತಿ ಇದೆ ಸರ್? ಮುಂದಿನ ದಿನಗಳಲ್ಲಿ ಅಂತ ಅಂದರೆ, ನಾವು ಹೋರಾಟ ಹಿಂದಿಂದಲೂ ಮಾಡಿ ನಾವು ಸಾಕಾಗ್ಬಿಟ್ಟಿದ್ದೀವಿ. ಯಾಕಂತ ಅಂದರೆ, ಹಕ್ಕಿ ಪಿಕ್ಕಿ ಬುಡಕಟ್ಟು ಸಮುದಾಯ ಅಂತ ಅಂದರೆ, ನಾವು ಹಾಸನ ಜಿಲ್ಲೆಯಲ್ಲಿ ಒಂದೇ ಸಮುದಾಯ ಒಂದೇ ಊರು ಇರೋ ದೆಸೆಯಿಂದ
ನಮಗೆ ಈ ಗ್ರಾಮ ಪಂಚಾಯತಿಲಿ ಏನಂತಂದರೆ ಸುಮಾರು ಒಂದು 78 ವರ್ಷ ಆಗಿ ಹೋಗಿದೆ ಊರು ಕಟ್ಟಿ. ಇಲ್ಲಿವರೆಗೂ ಏನಂತಂದರೆ ಗ್ರಾಮ ಠಾಣೆ ಆಗಲಿಲ್ಲ. ಆದರೆ ಪಂಚಾಯತಿಯವ್ರು ಏನು ಮಾಡ್ತಾವ್ರೆ ಅಂತಂದರೆ ಗ್ರಾಮ ಠಾಣೆ ಆಗದೇ ಇದ್ರು ನೀವು ಕಂದಾಯ ಕಟ್ಟಿ, ನೀರಿನ ತೆರಿಗೆ ಕಟ್ಟಿ, ಮತ್ತು ಮನೆ ಕಂದಾಯ ಕಟ್ಟಿ, ನೆಲದ ಕಂದಾಯ ಕಟ್ಟಿ ಅಂತ ಹೇಳ್ತಾರೆಲ್ಲ. ನಮ್ಮಿಂದ ಎಲ್ಲ ಕಂದಾಯ ಕಟ್ಟಿಸ್ಕೊಳ್ತಾವ್ರಿ. ಆದರೆ ಈವರೆಗೂ ಗ್ರಾಮ ಠಾಣೆ ಮಾಡಿಕೊಡ್ತಾ ಇಲ್ಲ. ಇದು ಎಂಥ ಪಂಚಾಯತಿ ನಮ್ಮ ಜಿಲ್ಲಾಡಳಿತ, ತಾಲೂಕಾಡಳಿತ ಇರ್ಬೋದು ಸರ್. ನಾಚಿಕೆಗೇಡು ಸರ್, ಲೆಕ್ಕ ನೋಡಬೇಕಾದ್ರೆ ಮರ್ಯಾದೆ. ಈಗ ನೂತನವಾಗಿ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರು ಬಂದಿದ್ದಾರೆ. ಅವ್ರ ಗಮನಕ್ಕೆ ಏನೋ ತಂದಿರಾ? ನಿಮ್ಗೇನೋ ಭರವಸೆ ಇದೆಯಾ ಅವ್ರು ಈ ಕೆಲಸ ಮಾಡ್ಕೊಡ್ಬೋದು? ಏನೆಲ್ಲ ಸಮಸ್ಯೆ ಬಗೆಹರಿಸೋ ಭರವಸೆ ಇದೆ? ನಮಸ್ಕಾರ. ಖಂಡಿತ ನಮಗೆ ಒಂದು ನಂಬಿಕೆ ಇದೆ. ಕೃಷ್ಣ ಬೈರೇಗೌಡರು ಬಂದಿರೋ ಕಾರಣದಿಂದ ಹಾಸನ ಡಿಸ್ಟಿಕಲ್ಲಿ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ. ಖಂಡಿತ ಮಾಡಿಕೊಡ್ತಾರೆ ಅನ್ನೋದು ನಮಗೆ ಊರಿನ ಜನಗಳಿಗೂ ಭಾಳ ವಿಶ್ವಾಸ ಇದೆ. ಅದೇ ವಿಶ್ವಾಸದಿಂದ ನಾವು ಮುಂದಕ್ಕೆ ಅವ್ರನ್ನ ಭೇಟಿನೂ ಆಗಿದ್ದೀವಿ. ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಮುಂದಕ್ಕೆ ಮಾಡಿಕೊಡ್ತಾರೆ ಅನ್ನೋದು ನಮಗೆ ಖಂಡಿತ ವಿಶ್ವಾಸ ಇದೆ. ಆ ಒಂದು ವಿಶ್ವಾಸ ಅವ್ರನ್ನ ಖಂಡಿತವಾಗಲಿ ಅವರು ನಮ್ಮನ್ನು ಪೂರ್ಣಗೊಳಿಸ್ತಾರೆ ಅಂತ ನಮ್ಮದೊಂದು ವಿಶ್ವಾಸ ಖಂಡಿತ ಇದೆ. ಈ ಬಡ ಕುಟುಂಬ ಜನಗಳಿಗೆ ಏನಿದು ಹಕ್ಕುಪತ್ರ ಇಡಬೇಕು, ಗ್ರಾಮ ಠಾಣೆ ಅಂತ ಮಾಡಬೇಕು, ಆಮೇಲೆ ಕಾಯಂ ಸಾಗುವಳಿ ಕೊಡಬೇಕು, ಎಲ್ಲ ಬೇಡಿಕೆಯನ್ನು ಇಟ್ಟಿದ್ದೀವಿ. ಮುಂದಕ್ಕೆ ಹೋಗಿ ಇಡ್ತೀವಿ. ಅವ್ರು ಮಾಡಿಕೊಡ್ತಾರೆ ಅನ್ನೋ ನಮಗೊಂದು ಭರವಸೆ ಖಂಡಿತವಾಗ್ಲೂ ಇದೆ. ಒಟ್ಟಿನಲ್ಲಿ ಅದೇ ಸ್ವತಂತ್ರ ಪೂರ್ವದಿಂದ ನಾವು ಈ ಗ್ರಾಮದಲ್ಲೇ ವಾಸ ಮಾಡ್ತಾ ಇದ್ವಿ, ಗ್ರಾಮನ ನಂಬಿಕೊಂಡು ಬದುಕ್ತಾ ಇದ್ವಿ. ಆದರೆ ಈವರೆಗೂ ನಮಗೆ ಹಕ್ಕುಪತ್ರ ಆಗಲಿ, ಕಾಯಂ ಸಾಗುವಳಿ ಆಗಲಿ ಸಿಕ್ಕಿಲ್ಲ. ನೂತನವಾಗಿ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ವಿಶ್ವಾಸವನ್ನ ಈ ಗ್ರಾಮಸ್ಥರು, ಆದಿವಾಸಿ ಕುಟುಂಬದವರು ವ್ಯಕ್ತಪಡಿಸ್ತಾರಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಅಂಗಡಿಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.